ನಮ್ಮ ನೆಕ್ಸ್ಟ್ ಸ್ಪೀಕರ್ ಅಜಿತ್ ಕುಮಾರ್ ಜೈನ್ ಅವರು, ಫೌಂಡರ್ ಡೈರೆಕ್ಟರ್ ಅವಿಶ್ಜಿಯಾ ಪ್ರೈವೇಟ್ ಲಿಮಿಟೆಡ್. ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೀನಿ. Make time for your wellness. If not, you will be forced to make time for your illness. ಇಲ್ಲಿ ನೆರೆದಿರುವಂಥ ಎಲ್ಲ ಗುರು ಹಿರಿಯರು, ಇಂದಿನ ಎಲ್ಲ ಅತಿಥಿಗಳು, ಎಲ್ಲ ಸಭಿಕರು, ಎಲ್ಲ ಆತ್ಮೀಯರು, ಸ್ನೇಹಿತರು, ಮೀಡಿಯಾ ಸ್ನೇಹಿತರು, ಎಲ್ರಿಗೂ ನಮಸ್ಕಾರ. ಅದರ ಜೊತೆಗೆ ನಾನು ವಿಶೇಷವಾಗಿ ಈ ದಿನ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಜಿ ಅವರಿಗೆ ತಮ್ಮೆಲ್ಲರ ಎದುರಿಗೆ ತಮ್ಮ ಮೂಲಕ ಅವರಿಗೆ ಒಂದು ಶಿರಸಾಷ್ಟಾಂಗ ನಮಸ್ಕಾರ ಮಾಡಲಿಕ್ಕೆ ಬಯಸ್ತೇನೆ. ನಾನು ಮಾತಾಡ್ತಾ ಮಧ್ಯದಲ್ಲಿ ಎಲ್ಲಾದರೂ ಎಮೋಷ್ನಲ್ ಆದರೆ ದಯವಿಟ್ಟು ಮಿಸ್ಟೇಕ್ ಮಾಡ್ಕೋಬೇಡಿ. ನಮ್ಮ ಕಂಪನಿ ಬಗ್ಗೆ, ನನ್ನ ಬಗ್ಗೆ ಆಲ್ರೆಡಿ ಅಲ್ಲಿ ಬೇಕಾದಷ್ಟು ಡಿಸ್ಪ್ಲೇ ಆಗ್ತಾ ಇದೆ. ಆದರೆ ಒಂದು ಸ್ಮಾಲ್ ನನ್ನ ಜರ್ನಿ ಬಗ್ಗೆ ಹೇಳ್ಬಿಡ್ತೀನಿ. ನಾನು ಬಂದಿರೋದು ಒಂದು ಸ್ಮಾಲ್ ವಿಲೇಜ್, ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಿನ ಚಿಟಗೇರಿ ಅಂತ ಹೇಳಿ. ನಾನು ಡಿಗ್ರಿ ಮುಗಿಸ್ಬೇಕು ಅಂತ ಹೇಳಿ SDM ಕಾಲೇಜ್ ಸಿದ್ಧವನ ಗುರುಕುಲ ಉಜಿರೆ ಸೇರಿದಾಗ ನಾನು ನಮ್ಮ ತಂದೆ ತಾಯಿಗಳನ್ನ ಕಳ್ಕೊಳ್ಬೇಕಾಯ್ತು. ಹೀಗಿರುವಾಗ ಇನ್ನೇನಪ್ಪ ಲೈಫ್ ಇಲ್ಲಿಗೆ ಮುಗಿದೋಯ್ತು ಅನ್ನುವಂಥ ಸ್ಥಿತಿ ಉದ್ಭವ ಆದಾಗ ನನ್ನ ಸಹಾಯಕ್ಕೆ ಬಂದಿದ್ದು ಧರ್ಮಸ್ಥಳ ಶ್ರೀ ವೀರೇಂದ್ರ ಹೆಗ್ಗಡೆಜಿಯವರು. ಆ ಗುರುಕುಲ ಮತ್ತು ಆ ಕಾಲೇಜ್ ಇಲ್ಲ ಅಂದರೆ ನನ್ನ ಎಜುಕೇಷನ್ ನಾನು ಮುಗಿಸ್ತಾನೇ ಇರಲಿಲ್ಲ. ಇವತ್ತು ನಾನು ನಿಮ್ಮ ಎದುರಿಗೆ ನಿಲ್ತಾನೂ ಇರಲಿಲ್ಲ. ಇದಕ್ಕೆ ನನಗೆ ಈ ರೀತಿ ಆಯಿತು ಅಂತ ಹೇಳಿ ಗೊತ್ತಾದ ತಕ್ಷಣ ಅಲ್ಲಿ ಎಲ್ಲ ಲೆಕ್ಚರರ್ಸ್, ಆ ಕಾಲೇಜ್ನ ಪ್ರತಿಯೊಬ್ಬ ಲೆಕ್ಚರರ್ಸ್, ಓಕೆ ಈ ನಮ್ಮ ಕಾಲೇಜ್ನ ಇಂಥ ಒಬ್ಬ ಹುಡುಗನಿಗೆ ಈ ರೀತಿ ತೊಂದರೆ ಆಗಿದೆ, ಅವನಿಗೆ ಏನಾರು ಒಂದು ಸಹಕಾರ ಮಾಡಬೇಕು ಅಂತ ಹೇಳಿ ವೀರೇಂದ್ರ ಹೆಗ್ಗಡೆ ಅವ್ರನ್ನ ನನ್ನನ್ನು ಅಲ್ಲಿಗೆ ಕಳಿಸಿ ಪರಿಚಯ ಮಾಡಿಸಿ, ಈ ಥರ ನಮ್ಮ ಕಾಲೇಜಿಗೆ ಸೇರಿದ್ದಾನೆ, ಬಟ್ ಈ ರೀತಿ ತೊಂದರೆ ಆಗಿದೆ ಅಂತ ಹೇಳಿ ಅವರಿಗೆ ಹೇಳಿದ ತಕ್ಷಣ ಆವತ್ತಿಂದ ನನ್ನ ಕಂಪ್ಲೀಟ್ ಎಜುಕೇಷನ್ ಆ 3 ವರ್ಷ ವಿದೌಟ್ ಒಂದು NP ನಾನು ಅಲ್ಲಿ ಎಜುಕೇಷನ್ ಮುಗಿಸಿ ಬಂದಿದ್ದೇನೆ. ಹಾಗಾಗಿ ನಾನು ಹೇಳಿದ್ದು ನನ್ನ ಫಸ್ಟ್ ಇದರಲ್ಲಿ ದಯವಿಟ್ಟು ನಾನು ಎಮೋಷ್ನಲ್ ಆದರೆ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ, ಅಂಥ ಒಂದು ಎಜುಕೇಷನ್ ಸಿಸ್ಟಮ್ ನಮ್ಮಲ್ಲಿ ಇದ್ದರೆ ನಿಮ್ಮಂಥವ್ರು ನಮ್ಮಂಥವ್ರು ಎಷ್ಟೋ ಜನ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಹಕಾರ ಆಗತ್ತೆ. ಯಾಕೆ ಈ ವಿಷಯವನ್ನು ಇಲ್ಲಿ ತಗೊಂಡು ಬಂದಿದ್ದೀನಿ ಅಂದರೆ, ಇವತ್ತು ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಏನಾಗಿದೆ ಅಂದರೆ ಮಾರ್ಕ್ಸ್ ಬೇಕು, ಔಟ್ ಆಫ್ ಔಟ್, ಪೇರೆಂಟ್ಸಿಗೂ ಸಹಿತ ಬೇಕು, ಮಕ್ಕಳಿಗೆ ಸಹಿತ ಬೇಕು, ಸ್ಕೂಲಿಗೆ ಸಹಿತ ಬೇಕು. ಆದರೆ ಮಕ್ಕಳಿಗೆ ಅಷ್ಟಕ್ಕಷ್ಟೇ ಬಿಡಿ, ಸ್ಕೂಲಿಗೆ ಮತ್ತು ಪೇರೆಂಟ್ಸ್ಗೆ ಬೇಕೇ ಬೇಕು. ಆದರೆ ನಮ್ಮ ಕಲ್ಚರ್ ಮತ್ತು ಎಥಿಕ್ಸ್ ಮತ್ತು ಪ್ರಿನ್ಸಿಪಲ್ಸ್ ಇದು ಯಾಕೆ ಬೇಡ? ಇಂಥದ್ದೇನಾದ್ರು ಬೇಕು ಅಂತಾದರೆ ನಾವು 30 ವರ್ಷ 40 ವರ್ಷ ಹಿಂದೆ ಹೋದರೆ ಖಂಡಿತ ಅದಕ್ಕೆ ವ್ಯಾಲ್ಯೂ ಅಂತ ಇತ್ತು. ಅದು ಬರಲಿ. ಈಗ ಬಂದರೆ ನಮ್ಮಂಥವ್ರು ನಿಮ್ಮಂಥವ್ರು ಎಷ್ಟೋ ಜನ ಮುಂದೆ ಈ ಸಮಾಜಕ್ಕೆ ಬೇಕು, ನಮ್ಮ ದೇಶಕ್ಕೆ ಬೇಕು. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ಏನು ಸಬ್ಜೆಕ್ಟ್ ಇದೆ, ನಮ್ಮದು ಒಂದು ಪ್ರಾಡಕ್ಟ್ ಫೈರ್ ಸೆನ್ಸ್ ಅಂತ, ಆಯುರ್ವೇದಿಕ್ ಪೇನ್ ಬಾಮ್. ಏನಿದ್ರ ವಿಶೇಷತೆ? ಎಲ್ಲ ಪೇನ್ ಬಾಮ್ಗಳು ಇದ್ದಾವೆ ಮಾರ್ಕೆಟಲ್ಲಿ. ನಿಮ್ಮ ಪೇನ್ ಬಾಮಿಂದ ಏನು ವಿಶೇಷತೆ ಇದೆ? ಸೊ ಇದು ಒಂದು ಆಯುರ್ವೇದಿಕ್ 100% ವಿದೌಟ್ ಎನಿ ಮಿಕ್ಸ್ ಮಾಡಿರುವಂಥ ಒಂದು ಪ್ರಾಡಕ್ಟ್. ಇದ್ರ ವಿಶೇಷತೆ ಅಂದರೆ ಹೆಚ್ಚು ಕಡಿಮೆ 19ಕ್ಕಿಂತ ಬೆನಿಫಿಟ್ಸ್ ಜಾಸ್ತಿ ಇದ್ದಾವೆ. ನಾನ್ ಸ್ಟಿಕ್ಕಿ, ನೀವು 365 ದಿವಸ ಇದನ್ನು ಅಪ್ಲೈ ಮಾಡಿದರೂ ಸಹಿತ ನಿಮಗೆ ಎಲ್ಲೂ ಬರ್ನಿಂಗ್ ಮಾರ್ಕ್ ಬರೋದಿಲ್ಲ. ನಿಮಗೆ ತಲೆನೋವು ಇರಲಿ, ಗಂಟಲು ನೋವು ಇರಲಿ, ಸೊಂಟ ನೋವು ಇರಲಿ, ಜಾಯಿಂಟ್ ಪೇನ್ಸ್ ಇರಲಿ, ಅಥವಾ ಉಳುಕಿ ಇರಲಿ, ಅಥವಾ ಇನ್ನು ಯಾವುದೇ ರೀತಿ ನೋವು ಇರಲಿ, ವೂಂಡ್ ಇಲ್ಲದೆ ಇದ್ದರೆ ಸಾಕು, ಇದನ್ನು ಅಪ್ಲೈ ಮಾಡಿ ವಿದಿನ್ 5 to 10 minutes ನಿಮಗೆ ಆ ನೋವು ಮಾಯ ಆಗತ್ತೆ. ಈಗ ಅರ್ಜೆಂಟ್ ತಲೆನೋವು ಬಂದ್ಬಿಟ್ಟಿದೆ, ಆಫೀಸಿಗೆ ಹೋಗಲೇಬೇಕು, ಅವಾಯ್ಡ್ ಮಾಡೋಕ್ಕಾಗಲ್ಲ, ಅಥವಾ ಡಾಕ್ಟರ್ಸ್ ಇದ್ದಾರೆ, ಪೇಷೆಂಟು ನೋಡಲೇಬೇಕು, ಅವಾಯ್ಡ್ ಮಾಡೋಕ್ಕಾಗಲ್ಲ,
ಸೊ ಅಪ್ಲೈ ಮಾಡಿ ನೀವು ಆಫೀಸ್ ರೀಚ್ ಆಗೋಷ್ಟೊತ್ತಿಗೆ ನಿಮ್ಮ ಪೇನ್ ಸಹಿತ ಹೋಗುತ್ತೆ, ಅದ್ರ ಜೊತೆಗೆ ಅದು ಏನು ಅಪ್ಲೈ ಮಾಡಿದ್ದೀರಿ ಅಂತ ಸಹಿತ ಗೊತ್ತಾಗಲ್ಲ. ಅಂತಹ ಒಂದು ಅದ್ಭುತವಾದಂಥ ಪ್ರಾಡಕ್ಟು, ಅದರ ಹೆಸರು ಫೈರ್ ಸೆನ್ಸ್ ಆಯುರ್ವೇದಿಕ್ ಪೇನ್ ಮಾಮ್. ಈ ಪ್ರಾಡಕ್ಟನ್ನು ನಾವು ತಗೊಂಡು ಬರೋ ವಿಷಯ ಯಾಕೆ ತಗೊಂಡು ಬಂದಿದ್ದು ಅಂದರೆ, ಮಾರ್ಕೆಟಲ್ಲಿ ಬೇಕಾದಷ್ಟು ಪ್ರಾಡಕ್ಟ್ಗಳಿದ್ದಾವೆ, ಪೇನ್ ಮಾಮ್ಗಳಿದ್ದಾವೆ. ಸೊ ಎಲ್ಲರೂ ಯಾವುದೋ ಒಂದಲ್ಲ ಒಂದು ಪ್ರಾಡಕ್ಟನ್ನು ಡಿಫ್ರೆಂಟ್ ಪರ್ಪಸ್ಸಿಗೆ ಪರ್ಚೇಸ್ ಮಾಡ್ತಾರೆ. ಈಗ ಉಳುಕಿದ್ರೆ ಒಂದು ಪರ್ಚೇಸ್ ಮಾಡ್ತಾರೆ, ಸೊಂಟ ನೋವು ಇದ್ರೆ ಒಂದು ಮಾಡ್ತಾರೆ, ತಲೆನೋವು ಒಂದಿದ್ರೆ ಮಾಡ್ತಾರೆ. ಹೀಗೆ ಒಂದೊಂದೇ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಾ ಹೋದರೆ ಹೆಚ್ಚು ಕಡಿಮೆ ಒಂದು 380 ರೂಪಾಯಿಂದ 400 ರೂಪಾಯಿ ಈಗಿರುವಂಥ ಮಾರ್ಕೆಟ್ ವ್ಯಾಲ್ಯೂಗೆ ಕಂಪೇರ್ ಮಾಡಿದ್ರೆ ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಇದು ಎಲ್ಲಕ್ಕಿಂತ ಹೆಚ್ಚಾಗಿ ಮಿಗಿಲಾಗಿರುವಂಥ ಒಂದೇ ಪ್ರಾಡಕ್ಟಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ ಒಂದು ಪ್ರಾಡಕ್ಟನ್ನು ತರಬೇಕಲ್ವಾ ಅಂತ ಹೇಳಿ ಯೋಚನೆ ಬಿದ್ದಾಗ ನಮಗೆ ಇಂಥ ಒಂದು ಇನ್ವೆನ್ಷನ್ನನ್ನು ಮಾಡಿ ಅದನ್ನು ಹೊರಗೆ ತರಲಿಕ್ಕೆ ಅವಕಾಶ ಆಯಿತು. ಇದು ಕೇವಲ 140 ರೂಪಾಯಿಯಲ್ಲಿ 19ಕ್ಕಿಂತ ಹೆಚ್ಚು ಬೆನಿಫಿಟ್ಸ್ ಸಿಗುವಂಥ ಒಂದು ಪ್ರಾಡಕ್ಟ್. ಈ ಪ್ರಾಡಕ್ಟ್ ಈಗ ನಿಮಗೆ ಎಲ್ಲ ಕಡೆಗೆ ಅವೈಲಬಿಲಿಟಿ ಇದೆ, ಆದರೆ ನಾವು ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಸಿಸ್ಟಮಲ್ಲಿ ಇಲ್ಲ. ಕಾರಣ ಇಷ್ಟೇ, ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಸಿಸ್ಟಮ್ನಲ್ಲಿ ಎಲ್ಲ ಲೇಯರನ್ನು ದಾಟಿ ಬಂದು ನಾವು ಲಾಸ್ಟಿಗೆ ಉಳಿಬೇಕಂದ್ರೆ ಭಾಳ ಕಷ್ಟ. ನಾವು ಸ್ಟಾರ್ಟಪ್ ಅಂತ ಬರ್ತೀವಿ, ಆಮೇಲೆ ಯಾವಾಗ ಎಂಡ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ತೀವಿ. ಹಾಗಾಗಿ ನಾವು ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಸಿಸ್ಟಮ್ನಲ್ಲಿ ಇಲ್ಲ. ಡೈರೆಕ್ಟಾಗಿ ಜನರನ್ನು ರೀಚ್ ಮಾಡ್ತೀವಿ, ಕೋಲ್ಡ್ ಕಾಲ್ಸ್ ಮಾಡ್ತೀವಿ, ರೆಫರೆನ್ಸ್ ತಗೊಳ್ತೀವಿ. ಹಾಗೆ ನಾವು ಇಂಡಿಯಾ ಪೋಸ್ಟ್ ಆಫೀಸ್ ಜೊತೆಗೆ ಟೈಅಪ್ ಮಾಡ್ಕೊಂಡಿದ್ದೀವಿ. ಇಂಡಿಯಾದ ಯಾವ ಮೂಲೆಯಿಂದ ಆರ್ಡರ್ಸ್ ಬಂದರೂ ಸಪ್ಲೈ ಮಾಡ್ತೀವಿ. ಹಾಗೆ ಅಮೆಜಾನ್ನಲ್ಲಿದ್ದೀವಿ, ಫ್ಲಿಪ್ಕಾರ್ಟಲ್ಲಿದ್ದೀವಿ, ಮೀಶೋದಲ್ಲಿದ್ದೀವಿ. ಇಂಥ ಪ್ಲಾಟ್ಫಾರ್ಮನ್ನು ಯೂಸ್ ಮಾಡ್ತಾ ಇದ್ದೀವಿ. ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಸಿಸ್ಟಮನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದೀವಿ. ವೆರಿ ಸಿಂಪಲ್ ರೀಸನ್, ನಮಗೆ ಅಷ್ಟು ಕಾಸ್ಟನ್ನು ಬೇರ್ ಮಾಡಲಿಕ್ಕೆ ಹೋದರೆ ನಾವು ಇದನ್ನು 140 ರೂಪಾಯಿ ಇರೋದನ್ನ 250 ರೂಪಾಯಿ 300 ರೂಪಾಯಿ ಮಾಡಬೇಕಾಗತ್ತೆ. ಸೊ ಯಾಕೆಂದರೆ ಆ ಲೇಯರ್ಸ್ನನ್ನು ನಾವು ಕವರ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾವು ಈ ರೀತಿ ಮಾರ್ಕೆಟಿಂಗ್ ಸಿಸ್ಟಮ್ನಲ್ಲಿ ಇದ್ದೀವಿ. ಇನ್ನೊಂದಲ್ಲಿ ಇಂಪಾರ್ಟೆಂಟ್ ಒಂದು ಮೆಸೇಜ್ ಎಲ್ರಿಗೂ ಪಾಸ್ ಮಾಡಬೇಕೇನು ಅಂದರೆ, ನಮಗೆ ಗೊತ್ತಿಲ್ಲದೆ ನಮ್ಮ ಪ್ರಾಡಕ್ಟನ್ನು ಕಸ್ಟಮರ್ ರೀತಿಯಲ್ಲಿ ನಮ್ಮ ಆಫೀಸಿಗೆ ಬಂದು ಈ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ಯೂಸ್ ಮಾಡಿ ಅವರ ಸ್ನೇಹಿತರಿಗೂ ಕೊಟ್ಟು ಡಿಫ್ರೆಂಟಾಗಿ ಯೂಸ್ ಮಾಡಿಸಿ ಪ್ರಾಡಕ್ಟಿನ ಬಗ್ಗೆ ಕಮೆಂಟನ್ನು ತಗೊಂಡು ಆಮೇಲೆ ನಮ್ಮನ್ನು ಅಪ್ರೋಚ್ ಮಾಡಿ ಈ ಪ್ರಾಡಕ್ಟ್ನಲ್ಲಿ ಏನು ದಮ್ಮಿದೆ, ಈ ಪ್ರಾಡಕ್ಟ್ನಲ್ಲಿ ಏನು ವಿಶೇಷತೆ ಇದೆ, ಹೌದಾ ಅಲ್ವಾ ಅಂತ ಕಂಪ್ಲೀಟಾಗಿ ತಿಳ್ಕೊಂಡು ಸಿಗ್ನೇಚರ್ ಮೀಡಿಯಾ ಹೌಸ್ನವರು ನಮ್ಮನ್ನು ಈ ಅವಾರ್ಡಿಗೆ ಸೆಲೆಕ್ಟ್ ಮಾಡಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ, ನಮ್ಮ ಕಂಪನಿಯ ಪರವಾಗಿ, ನಮ್ಮ ಕಂಪನಿಯ ಎಲ್ಲ ಎಂಪ್ಲಾಯೀಸ್ ಕಸ್ಟಮರ್ಸ್ ಪರವಾಗಿ ನಾನು ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತೇನೆ. ಇದರೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು ಶ್ರೀಯುತ ಅಜಿತ್ ಕುಮಾರ್ ಜೈನ್ ಅವರಿಗೆ.